ನಮಸ್ತೆ ವೀಕ್ಷಕರೇ. ತುಂಬಾ ಭಯದಲ್ಲಿ ಇವತ್ತು ಮೊದಲೇ ಬಾರಿಗೆ ವಿಡಿಯೋ ಮಾಡ್ತಾಯಿದ್ದೀನಿ. ದಯವಿಟ್ಟು ಎಲ್ಲರೂ ಸಹಕರಿಸಿ ಆಯಿತಾ. ಸೊ ಏನಪ್ಪ ಇವತ್ತು ನನ್ನ ಮೊದಲೇ ವಿಡಿಯೋ ಅಂದರೆ ಅರ್ಧ ಗಂಟೆಯಲ್ಲೇ ಬಿಸಿಬೇಳೆಬಾತನ್ನ ನಾನು ತೋರಿಸ್ತಾ ಇದ್ದೀನಿ. ಸೊ ಅದಕ್ಕೇ ಮೊದಲನೇದಾಗಿ 1.5 ಗ್ಲಾಸಷ್ಟು ಅಕ್ಕಿನ ತೊಳೆದ್ಬಿಟ್ಟು ಚೆನ್ನಾಗಿ ಸೊ ಕೈ ಅಳತೆಯಲ್ಲೇ ನಾನು ನೀರು ಹಾಕೋದು ಆಯಿತಾ. ಸೊ ನೀವು ಲೋಟದ ಅಳತೆಯಲ್ಲಿ ಅಂದರೆ ಇವಾಗ 1 ಲೋಟ ಅಕ್ಕಿ ತೊಗೊಂಡ್ರೆ 2 ಗ್ಲಾಸಷ್ಟು ನೀರನ್ನು ಹಾಕ್ಬಿಟ್ಟು ಬೇಯಕ್ಕೆ ಇಟ್ಬಿಡಿ. ಸೊ ನಾನು ಬೇಯಕ್ಕೆ ಇಟ್ಬಿಟ್ಟು ಬೇಗನೆ ಕ್ವಿಕ್ಕಾಗಿ ತರಕಾರಿಗಳನ್ನ ಹೆಚ್ಕೊಂಡ್ಬಿಡ್ತೀನಿ. ಒಂದು 10 ಮಿನಿಟ್ಸಲ್ಲಿ ಎಲ್ಲ ತರಕಾರಿಗಳನ್ನ ಹೆಚ್ಕೊಂಡ್ಬಿಟ್ಟೆ. ಸೊ ತರಕಾರಿಗಳನ್ನ ಏನಪ್ಪ ಅಂದರೆ ಮನೆಯಲ್ಲಿ ಯಾವುದಿರುತ್ತೋ ಅದನ್ನ ಹಾಕ್ಕೊಳ್ಬೋದು. ಸೊ ನಾನಿಲ್ಲಿ ಇವತ್ತು ಕ್ಯಾರೆಟು, ಬೀನ್ಸು, ನೂಲ್ಕೋಸು, ಆಲೂಗಡ್ಡೆ, ಬದನೆಕಾಯಿ, ಆಮೇಲೆ ಮಾಮೂಲಿ ಬಟಾಣಿ ಹಾಕ್ಕೊತಾ ಇದ್ದೀನಿ. ಸೊ ಎಲ್ಲ ತರಕಾರಿಗಳನ್ನ ಹೆಚ್ಕೊಂಡು ಸೊ ಈಗ ಅಕ್ಕಿನ 1.5 ಗ್ಲಾಸಷ್ಟು ತೊಗೊಂಡಿದ್ದೀನಲ್ವ. ಸೊ ಅದೇ ಅಳತೆಯಲ್ಲಿ 1.5 ಗ್ಲಾಸಷ್ಟು ಬೇಳೆನು ಹಾಗೂ ತರಕಾರಿಗಳನ್ನೂ ಸಪ್ರೇಟಾಗಿ ಬೇಯಿಸ್ಕೊತಾ ಇದ್ದೀನಿ. ಸೊ ಅದು ಒಂಚೂರು ಆ ವೀಡಿಯೋ ಮಿಸ್ ಆಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಬೇಯಿಸ್ಕೊಂಡು ಅನ್ನನೂ ಮತ್ತು ಬೇಳೆ ತರಕಾರಿಗಳನ್ನೂ ಬೇಯಿಸ್ಕೊಂಡು ಪಕ್ಕದಲ್ಲಿ ಇಟ್ಕೊಂಡು ಸೊ ಇವಾಗ ಎಣ್ಣೆ ಕಾಯಕ್ಕಿಟ್ಟು ಸೊ ಎಣ್ಣೆ ಕಾದಾದಮೇಲೆ ಕಡಲೆ ಬೀಜ, ಒಣಮೆಣ್ಸಿನ್ಕಾಯಿ, ಸಾಸಿವೆ, ಆಮೇಲೆ ಕರಿಬೇವಿನ ಸೊಪ್ಪು, ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಈರುಳ್ಳಿ ಸ್ವಲ್ಪ ಕೆಂಪಗಾಗೋವರೆಗೂ ಹುರಿದು ಅದಾದಮೇಲೆ ಕ್ಯಾಪ್ಸಿಕಮ್ ಹಾಕ್ಕೋಬೇಕು. ಕ್ಯಾಪ್ಸಿಕಮ್ನ ಅಷ್ಟೇ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ, ಅದೇನು ಬೇಗ ಬೆಂದುಬಿಡುತ್ತೆ. ಒಂಚೂರು ಉಪ್ಪು ಹಾಕ್ಬಿಟ್ಟು ಬೇಯಿಸ್ಬಿಟ್ರೆ ಒಂದು 5 ನಿಮಿಷವೂ ಬೇಕಾಗಿಲ್ಲ, ಒಂದು 2 ನಿಮಿಷದಲ್ಲಿ ಬಾಡಿಸಿದರೆ ಕ್ಯಾಪ್ಸಿಕಮ್ ಬೆಂದುಬಿಡುತ್ತೆ. ಅದಾದಮೇಲೆ ಕ್ಯಾಪ್ಸಿಕಮ್ ಬೆಂದಾದಮೇಲೆ ಟೊಮೊಟೊ ಹಾಕ್ಬಿಡು. ಟೊಮೊಟೊನೂ ಒಂಚೂರು ಟೊಮೊಟೊ ಬೆಂದಾದಮೇಲೆ ಹುಣಸೆ ರಸ ಹಾಕ್ಕೊಳ್ಳಿ. ಹುಣಸೆ ರಸನ ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ಟೊಮೊಟೊ ಹಾಕ್ಕೊಂಡಿರ್ತೀವಲ್ಲ ಅದಕ್ಕೇ ಹುಳಿ ಜಾಸ್ತಿ ಆದರೆ ರುಚಿ ಚೆನ್ನಾಗಿ ಬರೋದಿಲ್ಲ. ಸೊ ಅದೆಲ್ಲ ಹುಣಸೆ ಹುಳಿ ಎಲ್ಲ ಹಾಕಿ ಆದಮೇಲೆ ನಾನಿಲ್ಲಿ MTR ಬಿಸಿಬೇಳೆಬಾತ್ ಪೌಡ್ರನ್ನ ಯೂಸ್ ಮಾಡ್ತಾಯಿದ್ದೀನಿ. ಅದನ್ನ ಹಾಕಿ ಅನ್ನ ಹಾಗೂ ಬೇಯಿಸಿರೋ ತರಕಾರಿ ಆಮೇಲೆ ಬೇಳೆ ಎಲ್ಲ ಹಾಕಿಬಿಟ್ಟು ಉಪ್ಪನ್ನು ನೋಡ್ಕೊಂಡು ಉಪ್ಪು ಹಾಕಿಬಿಟ್ಟು ಆಮೇಲೆ ಮೇಲ್ಗಡೆ ಸ್ವಲ್ಪ ತುಪ್ಪನೂ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕೊನೆಗೆ ತುಪ್ಪದಲ್ಲಿ ಕರೆದಿರೋ ಗೋಡಂಬಿನ ಒಗ್ಗರಣೆ ಕೊಟ್ಬಿಟ್ರೆ ಬಿಸಿಬೇಳೆಬಾತ್ ತುಂಬಾ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ. ಒಂದು ಸಾರಿ ಟ್ರೈ ಮಾಡಿ. ಸೊ ಸಿಂಪಲ್ಲಾಗಿ ಮಾಡಿದ್ದೀನಿ. ಸೊ ಮೊದಲನೇ ಬಾರಿ ವಿಡಿಯೋ ಮಾಡಿದ್ದೀನಿ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಆದಷ್ಟು ಎಲ್ಲರೂ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೇಗಿದೆ ವಿಡಿಯೋ ಅಂತ ಎಲ್ಲರೂ ಕಮೆಂಟ್ ಮಾಡಿ. ಸ್ವಲ್ಪ ಮುಂದೆ ವಿಡಿಯೋ ಮಾಡೋಕ್ಕೂ ನನಗೆ ಹೆಲ್ಪ್ ಆಗುತ್ತೆ. ದಯವಿಟ್ಟು ಸಪೋರ್ಟ್ ಮಾಡಿ ಆಯಿತಾ. ಜೈ ಚಾಮುಂಡೇಶ್ವರಿ.